ಹಾಯ್, ವೆಲ್ಕಮ್ ಟು ಇಸ್ಮಾ ಮೀಡಿಯಾ. ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ. ಪ್ರಿಯ ದೇವ ಮಗುವೆ, ಇಂದು ನೀನು ಬಹಳ ಚಿಂತೆಯಲ್ಲಿದ್ದೀಯೋ? ನಿನ್ನ ಭವಿಷ್ಯತ್ತಿನ ಕುರಿತಾಗಿ ನೀನು ಬಹಳಷ್ಟು ಚಿಂತೆಯಲ್ಲಿದ್ದೀಯೋ? ನಿನ್ನ ಕುಟುಂಬದ ಕುರಿತಾಗಿ ಬಹಳಷ್ಟು ನೀನು ಗೊಂದಲ, ಗಲಿಬಿಲಿ, ಚಿಂತೆಗಳಲ್ಲಿ, ಕಳವಳಗಳಲ್ಲಿ ಮುಳುಗಿದ್ದೀಯೋ? ನಿನ್ನ ಭವಿಷ್ಯತ್ ಏನಾಗ್ತದೋ ಎಂಬುದಾಗಿ ಬಹಳಷ್ಟು ಚಿಂತೆ ಮಾಡ್ತಾ ನೀನು ನಿದ್ರೆ ಇಲ್ಲದವಳಾಗಿ ನಿನ್ನ ಜೀವಿತವನ್ನ ಒಂದು ಅಂಧಕಾರಕ್ಕೆ ತಳ್ಳಿಕೊಂಡು ಕೊರಗ್ತಾ ಇದ್ದೀಯಾ? ಪ್ರಿಯ ದೇವ ಮಗುವೆ, ಹೌದು, ನಮ್ಮ ಜೀವನದಲ್ಲಿ ಭವಿಷ್ಯತ್ತಿಗೆ ಅಪಾಯ ತರುವಂತ ಅನೇಕ ಸಂಗತಿಗಳು ನಮ್ಮ ಜೀವನದಲ್ಲಿ ಹಾದು ಹೋಗ್ತವೆ. ಎಷ್ಟೋ ಸಾರಿ ನಮ್ಮ ಜೀವನದಲ್ಲಿ ಏನಾಗ್ತದೋ, ಹೇಗಿರ್ತೇವೋ ಎಂಬ ಬಹಳಷ್ಟು ಕಳವಳ ನಮ್ಮ ಜೀವಿತವನ್ನು ಆವರಿಸಿಕೊಂಡು ಬಿಟ್ಟಿರ್ತದೆ. ಪ್ರಿಯ ದೇವ ಮಗುವೆ, ಎಷ್ಟೋ ಸಾರಿ ನಮ್ಮ ಮಕ್ಕಳಿಗೆ ಏನು ಊಟ ಕೊಡಬೇಕು, ನಮ್ಮ ಮಕ್ಕಳಿಗೆ ಏನು ಬಟ್ಟೆ ಕೊಡಬೇಕು, ನಮ್ಮ ಮಕ್ಕಳ ಭವಿಷ್ಯತ್ ಏನಾಗ್ತದೆ, ನಾಳೆ ನಾನು ಹೇಗಿರ್ತೇನೆ, ನಾಳಿನ ಚಿಂತೆಗಳು, ನಾಳಿನ ಸಮಸ್ಯೆಗಳು, ನಾಳಿನ ಹೋರಾಟಗಳು ನಮ್ಮ ಜೀವಿತದಲ್ಲಿ ದೊಡ್ಡ ಚಿಂತೆಗೆ ನಮ್ಮನ್ನು ತಳ್ಳಿಬಿಡ್ತದೆ. ಪ್ರಿಯ ದೇವ ಮಗುವೆ, ಬಹಳಷ್ಟು ಸಾರಿ ನಿನಗೆ ಜನರು ಹೇಳ್ಬೋದು ಚಿಂತೆ ಮಾಡಬೇಡ ಎಂಬುದಾಗಿ, ಆದರೆ ಚಿಂತಿಸುವ ನಿನಗೆ ಗೊತ್ತಿರ್ತದೆ ಆ ಸಮಸ್ಯೆ ಏನೆಂಬುದಾಗಿ. ಕೆಲವು ಸಾರಿ ನೀನು ಚಿಂತಿಸುವಂತ ಚಿಂತೆ ಕೆಲವು ಸಾರಿ ನಿನ್ನ ಮನೆಯವರಿಗೆ ಅರ್ಥ ಆಗ್ಲಿಕ್ಕಿಲ್ಲ, ಕೆಲವು ಸಾರಿ ನಿನ್ನ ಸ್ವಂತದವರಿಗೆ ಅರ್ಥ ಆಗ್ಲಿಕ್ಕಿಲ್ಲ, ಕೆಲವು ಸಾರಿ ನಿನ್ನ ಸ್ನೇಹಿತರಿಗೆ ಅರ್ಥ ಆಗ್ಲಿಕ್ಕಿಲ್ಲ, ಕೆಲವು ಸಾರಿ ನಿನ್ನ ಮಕ್ಕಳಿಗೂ, ನಿನ್ನ ಹೆಂಡತಿಗೂ, ನಿನ್ನ ತಂದೆ ತಾಯಿಗಳಿಗೂ ಅರ್ಥ ಆಗ್ಲಿಕ್ಕಿಲ್ಲ. ಕೆಲವು ಸಾರಿ ನೀನು ಬಹಳಷ್ಟು ಚಿಂತೆ ಕಳವಳದಲ್ಲಿದ್ದಾಗ ನಿನ್ನ ಆತ್ಮೀಯ ಸ್ನೇಹಿತರಿಗೂ ಅದು ಅರ್ಥ ಆಗ್ಲಿಕ್ಕಿಲ್ಲ. ಎಲ್ಲರೂ ಹೇಳ್ಬೋದು ಚಿಂತೆ ಮಾಡಬೇಡ ಎಂಬುದಾಗಿ, ಆದರೆ ಚಿಂತಿಸುವಂತ ಉದ್ದೇಶ ನಿನಗೆ ಗೊತ್ತಿರ್ತದೆ. ಆ ನೋವಿನ ಆಳ, ಆ ಕಷ್ಟದ ಭಾರ, ಆ ಒಂದು ಸವಾಲುಗಳ ಎದುರಿಸುವಿಕೆ ನಿನಗೆ ಮಾತ್ರ ಗೊತ್ತಿರ್ತದೆ. ಪ್ರಿಯ ದೇವ ಮಗುವೆ, ಇವತ್ತು ನೀನು ಇಂಥ ಚಿಂತೆಯಲ್ಲಿ ಮುಳುಗಿದ್ದೀಯಾ? ಯಾರ ಹತ್ರ ಹೇಳ್ಕೊಳ್ಳಿಕ್ಕೆ ಆಗದಂತ ಚಿಂತೆ ಒಳಗೆ ನೀನು ಆವರಿಸಿಕೊಂಡು ಬಿಟ್ಟಿದ್ದೀಯಾ? ನೀನು ಭಯಂಕರವಾದ ನೋವಿನಿಂದ, ಆ ನೋವಿನಿಂದ ಹೇಗೆ ಹೊರಗೆ ಬರಬೇಕೆಂಬುದಾಗಿ ಬಹಳಷ್ಟು ವೇದನೆಗೆ ಒಳಗಾಗಿದ್ದೀಯಾ, ಬಹಳಷ್ಟು ಚಿಂತೆ ಮಾಡ್ತಾ ಇದ್ದೀಯಾ, ಏಕಾಂತವಾಗಿ ಕೂತ್ಕೊಂಡಿದ್ದೀಯಾ, ಹಾಸಿಗೆ ಮೇಲೆ ಮಲಗಿಕೊಂಡು ತಲೆದಿಂಬು ನೆನೆಯುವಷ್ಟು ಅಳುತ್ತಿದ್ದೀಯಾ? ಪ್ರಿಯ ದೇವ ಮಗುವೆ, ನಿನ್ನ ಕಣ್ಣೀರು ಮೇಬಿ ಯಾರು ನೋಡಿರ್ಲಿಕ್ಕಿಲ್ಲ, ಆ ಕಣ್ಣೀರಿನ ನೋವು ಯಾರು ನೋಡಿರ್ಲಿಕ್ಕಿಲ್ಲ, ಆ ಕಣ್ಣೀರಿನ ಉದ್ದೇಶ ಯಾರು ನೋಡಿರ್ಲಿಕ್ಕಿಲ್ಲ, ಆ ಚಿಂತೆಯಿಂದ ಹೊರಬರುವಂತ ನೋವಿನ ಕಣ್ಣೀರು ಯಾರಿಗೂ ಅರ್ಥವಾಗಿರ್ಲಿಕ್ಕಿಲ್ಲ. ಆದರೆ ಇವತ್ತು ನಾನು ಕೇಳುವಂಥದ್ದು, ನೀನಿಂಥ ನೋವಲ್ಲಿದ್ದೀಯಾ, ನೀನಿಂಥ ಚಿಂತೆಯಲ್ಲಿದ್ದೀಯಾ? ಪ್ರಿಯ ದೇವ ಮಗುವೆ, ಪ್ರಿಯ ದೇವ ಮಗುವೆ, ಪ್ರಿಯ ದೇವ ಮಗುವೆ, ನಿನಗೊಂದು ಭವಿಷ್ಯವಿದೆ, ಚಿಂತಿಸಬೇಡ. ಹೌದು, ನಿನಗೆ ಭವಿಷ್ಯತ್ತು ಇಲ್ಲ ಎಂಬುದಾಗಿ ಬಹಳಷ್ಟು ಸಮಸ್ಯೆಗಳು ನಿನ್ನ ಮುಂದೆ ಬಂದು ಕೂತ್ಕೊಂಡು ನೀನು ಮುಂದೆ ಚೆನ್ನಾಗಾಗೋದಿಲ್ಲ, ಮುಂದೆ ನೀನು ಏನು ಮಾಡ್ತೀಯಾ, ಆ ಸವಾಲುಗಳನ್ನ ಹೇಗೆ ಸಂಧಿಸ್ತೀಯಾ, ನಾಳಿನ ಫೀಸ್ಗಳನ್ನ ಹೇಗೆ ಕಟ್ತೀಯಾ, ನಾಳಿನ ಸಾಲಗಳನ್ನ ಹೇಗೆ ಕಟ್ತೀಯಾ, ನಾಳಿನ ಸಂಗತಿಗಳು ಹೇಗೆ ಕಟ್ತೀಯಾ ಎಂಬುದಾಗಿ ನೀನು ಬಹಳಷ್ಟು ಚಿಂತೆಗಳಿಗೆ ಒಳಗಾಗಿ ನಿನ್ನ ಭವಿಷ್ಯತ್ತನ್ನು ಕಳ್ಕೊಳ್ಬೇಕೆಂಬುದಾಗಿ ಎಲ್ಲ ಸವಾಲುಗಳು, ಸಮಸ್ಯೆಗಳು ಬಂದು ಕೂತ್ಕೊಂಡಿರ್ಬೋದು. ಆದರೆ ದೇವರ ಸೇವಕನಾಗಿ ನಾನು ನಿಮ್ಗೆ ಹೇಳ್ತೇನೆ, ನಿನಗೊಂದು ಭವಿಷ್ಯವಿದೆ, ಚಿಂತಿಸಬೇಡ. ನಿನಗೊಂದು ಭವಿಷ್ಯವು ರೂಪಿಸಲ್ಪಟ್ಟಿದೆ, ಚಿಂತಿಸಬೇಡ. ಈಗ ಕೊಂಚ ಸಮಯ ನೀನು ವಾಕ್ಯದ ಕಡೆಗೆ ಬಾ, ಕೊಂಚ ಸಮಯ ಆ ಚಿಂತೆಯನ್ನು ತೆಗೆಯುವಂತ ದೇವರ ಕಡೆಗೆ ಬಾ, ಕೊಂಚ ಸಮಯ ನಿನಗೆ ಭರವಸೆಯನ್ನು ಕೊಡುವಂತ ಆ ದೇವರ ಬಳಿಗೆ ಬಾ. ನಮ್ಮ ಬೈಬಲ್ ಅನ್ನ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯಕ್ಕೆ ನಾವು ತಿರುಗಿಸೋಣ್ರಿ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯದ 25ನೇ ವಚನದಿಂದ 34ನೇ ವಚನ ತನಕ ಅಲ್ಲಿ ಚಿಂತೆ ಮಾಡಬಾರದೆಂಬುದಾಗಿ ಬರೆಯಲ್ಪಟ್ಟಿದೆ. ಜಾಗ್ರತೆ ಕೇಳಿಸ್ಕೊಳ್ರಿ. ಈ ವಾಕ್ಯವನ್ನು ನೀವು ಬಹಳಷ್ಟು ಸಾರಿ ಕೇಳಿರ್ಬೋದು, ಪ್ರಸಂಗಿಸಿರ್ಬೋದು, ಆಲೋಚಿಸಿರ್ಬೋದು, ಧ್ಯಾನಿಸಿರ್ಬೋದು. ಇಂದು ನಿಮ್ಮ ಜೀವಿತಕ್ಕೆ ದೇವರು ಹೊಸದಾಗಿ ಮಾತಾಡ್ಲಿಕ್ಕಿದ್ದಾರೆ. ಕೊಂಚ ಸಮಯ ದೇವರ ವಾಕ್ಯದ ಮುಂದೆ ಕಾದ್ಕೊಳ್ಳಿ. ಪ್ರಿಯ ದೇವ ಮಗುವೆ, ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯದ 25ನೇ ವಚನ ಹೇಳ್ತದೆ, ಏನ್ ತಿನ್ಬೇಕು, ಏನ್ ಕುಡಿಬೇಕು, ಏನ್ ಹೊತ್ಕೊಳ್ಬೇಕೆಂಬುದಾಗಿ ಚಿಂತೆ ಮಾಡಬೇಡ್ರಿ ಎಂಬುದಾಗಿ. ಮತ್ತೆ ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ, ಚಿಂತೆ ಮಾಡಬೇಡ ಎಂಬುದಾಗಿ ದೇವರು ಹೇಳಿದ್ದಾರೆ. ಜಾಗ್ರತೆ ಕೇಳಿಸ್ಕೊಳ್ರಿ, ಚಿಂತೆ ಮಾಡಬೇಡ ಎಂಬುದಾಗಿ ದೇವರು ಹೇಳಿದ್ದಾರೆ. ಚಿಂತೆ ಮಾಡಬೇಡ ಎಂಬುದಾಗಿ ಹೇಳಿ ಆ ಚಿಂತೆ ಹೋಗ್ಲಿಕ್ಕೆ ಒಂದು ಎಕ್ಸಾಂಪಲ್ ನ ದೇವರು ಕೊಡ್ತಾ ಇದ್ದಾರೆ. ಆ ಎಕ್ಸಾಂಪಲ್ ಯಾವ್ದು ಗೊತ್ತಾ? ಆಕಾಶದ ಪಕ್ಷಿಗಳು ನೋಡ್ರಿ.
ಆಕಾಶದ ಪಕ್ಷಿಗಳು ಬಿತ್ತೋದಿಲ್ಲ, ಕೊಯ್ಯೋದಿಲ್ಲ, ಕೂಡಿಸಿಟ್ಕೊಳ್ಳೋದಿಲ್ಲ. ಆದಾಗ್ಯೂ ಸಹ ಪರಲೋಕದಲ್ಲಿರುವ ನಿಮ್ಮ ತಂದೆ ಅವುಗಳನ್ನ ಪೋಷಿಸ್ತಾನೆ. ಕೇಳಿಸ್ಕೊಳ್ರಿ, ಪರಲೋಕದಲ್ಲಿರುವಂತ ನಿಮ್ಮ ತಂದೆ ಆಕಾಶದಲ್ಲಿರುವಂತ ಪಕ್ಷಿಗಳನ್ನ ದೇವರು ಪೋಷಿಸ್ತಾರಂತೆ. ಕೇಳಿಸ್ಕೊಳ್ರಿ, ಜಾಗ್ರತೆ ಕೇಳಿಸ್ಕೊಳ್ರಿ. ದೇವರು ಪಕ್ಷಿಗಳಿಗೆ ತಂದೆ ಅಲ್ಲ, ದೇವರು ನಿಮಗೂ ನನ್ಗೂ ತಂದೆ ಆಗಿದ್ದಾನೆ. ಹಾಗಾದ್ರೆ ನನ್ನ ತಂದೆ ದೇವರಾದಾಗ, ನನ್ನ ಕುಟುಂಬಕ್ಕೆ ಯಜಮಾನ ದೇವರಾದಾಗ, ನನ್ನ ಕುಟುಂಬವನ್ನ ನೋಡಿಕೊಳ್ಳುವವನು, ಸಾಕುವವನು, ಸಲ್ಲುವವನು ಆದ ಪರಲೋಕದ ತಂದೆ ಆದಾಗ, ಆ ತಂದೆಯ ಜವಾಬ್ದಾರಿ ಅಲ್ಲವೋ ನನ್ನ ಕುಟುಂಬ ನಡೆಸುವಂಥದ್ದು? ಈಗ ವಾಕ್ಯ ಹೇಳ್ತದೆ, ಆಕಾಶದ ಪಕ್ಷಿಗಳನ್ನ ದೇವರೇನ್ ಮಾಡ್ತಾರಂತೆ? ಪೋಷಿಸ್ತಾರಂತೆ. ಜಾಗ್ರತೆ ಕೇಳಿಸ್ಕೊಳ್ರಿ, ಜಾಗ್ರತೆ ಕೇಳಿಸ್ಕೊಳ್ರಿ. ಆಕಾಶದ ಪಕ್ಷಿಗಳು ಇವತ್ತು ದೇವರಿಂದ ಪೋಷಿಸಲ್ಪಡೋದಾದ್ರೆ ಆತನ ಮಕ್ಕಳಾದಂತ ನಾವು ಎಷ್ಟರ ಮಟ್ಟಿಗೆ ಆತನಿಂದ ಪೋಷಿಸಲ್ಪಡಬಹುದು? ನಾನು ಹೇಳೋದನ್ನ ಜಾಗ್ರತೆ ಕೇಳಿಸ್ಕೊ. ಇಲ್ಲಿ ತನಕ ಆತು ನನ್ನ ದೇವರು 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 ಅಂತ ನೀನು ನಂಬಿದ್ಯಾ. ಇವತ್ತು ಆತು ನನ್ನ ತಂದೆ, ಆತನು ನನ್ನ ತಂದೆ ಅಂತೇಳಿ ನಾವು ಹಾಡುಗಳೆಲ್ಲ ಹಾಡ್ತೇವೆ. ತಂದೆ ಎಂಬುದಾಗಿ ನಾವು ಪ್ರಾರ್ಥನೆಗಳು ಹೇಳ್ತೇವೆ. ನಾವು ತಂದೆ ಅಂತ ನಂಬೋಣ್ರಿ. ನನ್ನ ಮನೆಗೆ ಯಜಮಾನ, ನನ್ನ ಮನೆಗೆ ತಂದೆ ಆತನಾಗಿದ್ದಾನೆ. ಹಾಗಿರೋದ್ರಿಂದ ಈ ಕುಟುಂಬದ ತಂದೆ ಆತನಾಗಿರುವಾಗ, ಮನೆಯ ಹಿರಿಯನಾತನಾಗಿರೋದ್ರಿಂದ ಮನೆಯನ್ನ, ಕುಟುಂಬವನ್ನ, ಮನೆಯಲ್ಲಿರುವಂತ ಎಲ್ಲಾರನ್ನು ನಡೆಸುವಂತ ಜವಾಬ್ದಾರಿ ದೇವರದಾಗಿದೆ. ಆ ನಂತರದಲ್ಲಿ ದೇವರ ವಾಕ್ಯ ಹೇಳ್ತದೆ, ಏನು ಹೊತ್ಕೊಳ್ಬೇಕು ಅಥವಾ ಏನು ಉಡಬೇಕೆಂಬುದಕ್ಕೆ ಚಿಂತೆ ಮಾಡಬೇಡ್ರಿ ಅಂತ ಹೇಳಿ, ಆ ಚಿಂತೆಗೋಸ್ಕರವಾಗಿ ಇನ್ನೊಂದು ಎಕ್ಸಾಂಪಲ್ ನ ದೇವರು ಕೊಡ್ತಾರೆ. ಜಾಗ್ರತೆ ಕೇಳಿಸ್ಕೊಳ್ರಿ, ಜಾಗ್ರತೆ ಕೇಳಿಸ್ಕೊಳ್ರಿ. ಅಡವಿಯ ಹುಲ್ಲುಗಳನ್ನ ನೋಡ್ರಿ, ಅವು ನೂಲೋದಿಲ್ಲ, ಅವು ಏನೂ ಮಾಡೋದಿಲ್ಲ. ಆದರೆ ಅವುಗಳಿಗಿರುವಂತ ಒಂದು ಸೊಬಗು ಅಥವಾ ಸೌಂದರ್ಯ, ಅಂದ್ರೆ ಆ ಹೂವುಗಳಿಗಿರುವಂತ ಒಂದು ಅಲಂಕಾರ, ಅರಸನಾದ ಸಾಲೊಮೋನನು ಸಕಲ ವೈಭವದಿಂದ ಇರುವಾಗ ಆ ಹೂಗಳಿಗಿರುವಂತ ಒಂದು ಅಲಂಕಾರ ಸಕಲ ವೈಭವದಿಂದಿದ್ದಂತ ಸಾಲೊಮೋನನಿಗೆ ಇರಲಿಲ್ಲ ಅಂತ. ನಾನು ಸಾಲೊಮೋನ್ ಬಗ್ಗೆ ಸ್ವಲ್ಪ ವಿಷಯಗಳು ನಿಮ್ಮ ಮಧ್ಯದಲ್ಲಿ ಮಾತಾಡ್ತೇನೆ. ಸಾಲೊಮೋನನು ಅಂದ್ರೆ ಒಂದು ಕಥೆನ ಅಥವಾ ಒಂದು ಪುರಾಣನ? ಇಲ್ಲ ರೀ, ಆತನ ಚರಿತ್ರೆ. ಆ ಚರಿತ್ರೆ ಒಳಗೆ ಆತನ ಏನಾಗಿದ್ದ? ನಮ್ಮ ಹಾಗೆ, ನಿನ್ನ ಹಾಗೆ, ನನ್ನ ಹಾಗೆ ಸಾಧಾರಣ ಮನುಷ್ಯನಾಗಿದ್ದ? ಇಲ್ಲವೇ ಇಲ್ಲ. ಆತನೇನಾಗಿದ್ದ? ಅಂದಿನ ಕಾಲದಲ್ಲಿ ಲೋಕದಲ್ಲಿಯೇ ದೊಡ್ಡ ಶ್ರೀಮಂತ, ಅಂದಿನ ಕಾಲದಲ್ಲಿ ಪ್ರಪಂಚದಲ್ಲಿಯೇ ದೊಡ್ಡ ಜ್ಞಾನಿ. ಈಗ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೇನೆ. ಪ್ರಪಂಚದಲ್ಲಿಯೇ ಜ್ಞಾನಿ ಅಂತ ಹೇಳಿದ್ರೆ ಲೋಕದಲ್ಲಿರುವಂತ ಎಲ್ಲಾ ಜನರಿಗಿಂತ ದೊಡ್ಡ ಜ್ಞಾನಿ ಅಂತ ಹೇಳಿ, ಪ್ರಪಂಚದಲ್ಲಿಯೇ ದೊಡ್ಡ ಶ್ರೀಮಂತ ಅಂದ್ರೆ ಎಲ್ಲಾ ಹಣವಂತರಿಗಿಂತ ದೊಡ್ಡ ಹಣವಂತ ಅಂತ ಹೇಳಿ, ಈಗ ದೊಡ್ಡ ಹಣವಂತ, ದೊಡ್ಡ ಜ್ಞಾನಿ, ಅವನು ಎಷ್ಟು ಅಲಂಕಾರದಿಂದ ಜೀವಿಸಿರ್ಬೋದು ನೀವು ಒಂದ್ಸತಿ ಆಲೋಚನೆ ಮಾಡ್ರಿ. ಅವನ ವೈಭವ ಹೇಗಿರ್ಬೋದು ನೀವು ಆಲೋಚನೆ ಮಾಡ್ರಿ. ಅವತ್ತಿನ ಕಾಲದಲ್ಲಿ ಬೆಳ್ಳಿಗೆ ಬೆಲೆ ಇರಲಿಲ್ಲ, ಅಷ್ಟರ ಮಟ್ಟಿಗೆ ಅವನ ಕಾಲ ಆಗ್ಬಿಟ್ಟಿತ್ತು. ಅವನ ಮಾತುಗಳನ್ನ ಕೇಳಿಸ್ಕೊಳ್ಳಿಕ್ಕೆ ದೇಶ ವಿದೇಶಗಳಿಂದ ಜನರು ಬರ್ತಾ ಇದ್ರು, ರಾಜ ಮಹಾರಾಜರು ಅವನ್ನ ನೋಡ್ಲಿಕ್ಕೋಸ್ಕರ ಬರ್ತಾ ಇದ್ರು. ಆದ್ರೆ ಅಷ್ಟು ವೈಭವದಿಂದ ಇದ್ದಾಗ್ಯೂ ಸಹ ಅಡವಿಯಲ್ಲಿರುವಂತ ಆ ಒಂದು ಹೂವಿಗಿರುವಂತ ಅಲಂಕಾರ ಆ ಅರಸನಾದ ಸಾಲೊಮೋನ್ಗಿರ್ಲಿಲ್ಲ. ಈಗ ದೇವರು ಹೇಳ್ತಾರೆ, ಅಡವಿಯ ಹುಲ್ಲುಗಳಿಗೆ ದೇವರು ಹೀಗೆ ಉಡಿಸಿ ತೊಡಿಸುವುದಾದ್ರೆ ನಿಮಗೆ ಇನ್ನೂ ಎಷ್ಟೋ ಹೆಚ್ಚಾಗಿ ಮಾಡಬಲ್ಲನಲ್ಲವೋ? ಜಾಗ್ರತೆ ಕೇಳಿಸ್ಕೊಳ್ರಿ, ಜಾಗ್ರತೆ ಕೇಳಿಸ್ಕೊಳ್ರಿ. ಅರಸನಾದ ಸಾಲೊಮೋನನು ಉಡದೇ ಇರುವಂತ ಉಡುಪು ನಿನಗೆ ಕೊಡ್ತೀನಿ ಅಂತ ದೇವರು ವಾಗ್ದಾನ ಮಾಡಿದ್ದಾನೆ. ದೇವರು ಭರವಸೆ ಕೊಟ್ಟಿದ್ದಾನೆ. ಕೇಳಿಸ್ಕೋ, ಇವತ್ತು ನೀನು ಚಿಂತೆ ಮಾಡ್ತಾ ಇದ್ಯಾ, ಮುಂದೆ ಏನ್ ದೇವರು ವಾಗ್ದಾನ ಮಾಡಿದ್ದಾರೆ ನೀನು ಒಂದ್ಸಾರಿ ಯೋಚನೆ ಮಾಡು. ದೇವರು ಹೇಳಿದ್ದಾರೆ, ಆಕಾಶದ ಪಕ್ಷಿಗಳನ್ನ ನಾನು ಪೋಷಿಸ್ತೇನೆ. ಅವುಗಳನ್ನ ಪೋಷಿಸಿದ್ದಾದ್ರೆ ಅವುಗಳಿಗಿಂತ ಎಷ್ಟೋ ಹೆಚ್ಚಾಗಿ ನಿಮ್ಮ ತಂದೆ ನಿಮ್ಮನ್ನ ಪೋಷಿಸಬಲ್ಲನಲ್ಲವೋ? ಅಂದ್ರೆ ಆಕಾಶದ ಪಕ್ಷಿಗಳು ಯಾವತ್ತಾದ್ರೂ ಊಟ ಇಲ್ಲದೆ ಸತ್ತಿದ್ದು ನೀವು ನೋಡಿದ್ದೀರಾ? ಅಪಾಯದಿಂದ ಸತ್ತಿದ್ದು ನಾವು ನೋಡಿದ್ದೇವೆ, ಆದ್ರೆ ಆಹಾರವಿಲ್ಲದೆ ಸತ್ತಿದ್ದು ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅವುಗಳನ್ನ ದೇವರು ಹಾಗೆ ಪೋಷಿಸಿದಾದ್ರೆ ಅವುಗಳಿಗಿಂತ ಎಷ್ಟು ಹೆಚ್ಚಾಗಿ ನಿಮ್ಮನ್ನ ಪೋಷಿಸ್ತೀನಿ ಅಂತ ದೇವರು ವಾಗ್ದಾನ ಮಾಡಿದ್ದಾರೆ. ಮತ್ತೆ ಅಡವಿಯ ಹುಲ್ಲು, ಆ ಹುಲ್ಲು ಅರಸನಾದ ಸಾಲೊಮೋನನು ಸಕಲ ವೈಭವದಿಂದ ಇರುವಾಗ ಅವುಗಳಿಗಿದ್ದಂತ ಒಂದು ಅಲಂಕಾರ ಅರಸನಾದ ಸಾಲೊಮೋನ್ಗೆ ಇರಲಿಲ್ಲ ಅಂತೆ. ಅಂದ್ರೆ ಅರಸನಾದ ಸಾಲೊಮೋನ್ಗೆ ಇಲ್ದಿರುವಂತ ಅಲಂಕಾರ ಎಲ್ಲಿದೆ?
ಅಡವಿಯ ಹೂವಲ್ಲಿದೆ. ಹಾಗಾದ್ರೆ ಇವತ್ತಿದ್ದು ನಾಳೆ ಒಲೆ ಪಾಲಾಗುವಂತ ಹುಲ್ಲಿಗೆ ದೇವರು ಹೀಗೆ ಉಡಿಸಿ ತೊಡಿಸುವುದಾದ್ರೆ ನಿಮಗೆ ಇನ್ನೂ ಎಷ್ಟೋ ಹೆಚ್ಚಾಗಿ ತೊಡಿಸಬಲ್ಲನಲ್ಲವೋ. ಅಂದ್ರೆ ಅರಸನಾದ ಸಾಲೊಮೋನನಿಗೆ ಇಲ್ಲದೆ ಇರುವಂತ ವೈಭವದ ಉಡುಪು ನಿನಗೂ ನನ್ಗೂ ದೇವರು ಕೊಡ್ತೀನಿ ಅಂತೇಳಿ ವಾಗ್ದಾನ ಮಾಡಿದ್ದಾರೆ. ಪ್ರಿಯ ದೇವ ಮಗುವೇ, ಚಿಂತಿಸಬೇಡ, ನಿನಗೊಂದು ಭವಿಷ್ಯತ್ತಿದೆ. ಚಿಂತಿಸಬೇಡ, ನಿನಗೊಂದು ಭವಿಷ್ಯತ್ತಿದೆ. ಪ್ರಿಯ ದೇವ ಮಗುವೇ, ನಿನಗೊಂದು ಭವಿಷ್ಯತ್ತಿದೆ. ಚಿಂತಿಸಬೇಡ, ಯಾಕಂದ್ರೆ ಆತನು ನಿನಗೆ ವಾಗ್ದಾನ ಮಾಡಿದ್ದಾನೆ. ಬರೀ ಆತನು ಊಟ ಕೊಡ್ತೀನಿ ಅಂತೇಳಿ ಒಂದು ಎಕ್ಸಾಂಪಲ್ ಕೊಟ್ಟು, ನಿನಗೆ ಬಟ್ಟೆ ಕೊಡ್ತೀನಿ ಅಂತೇಳಿ ಎಕ್ಸಾಂಪಲ್ ಕೊಟ್ಟು ಅಲ್ಲಿಗೆ ಬಿಡ್ಲಿಲ್ಲ. ನೀವು ಹಾಗೆ ಸ್ವಲ್ಪ ಹೋಗೋದಾದ್ರೆ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯದ 33ನೇ ವಚನದಲ್ಲಿ ಹೇಳ್ತದೆ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ, ಅವುಗಳ ಹಿಂದೆ ಇವೆಲ್ಲವೂ ಬರ್ತದೆ. ಈಗ ಇವೆಲ್ಲವುಗಳು ಬರ್ತದೆ ಅಂತ ಹೇಳಿ ದೇವರೊಂದು ವಾಗ್ದಾನ ಮಾಡಿದ್ದಾರೆ. ಜಾಗ್ರತೆ ಕೇಳಿಸ್ಕೊಡ್ರಿ, ಜಾಗ್ರತೆಯಾಗಿ ಕೇಳಿಸ್ಕೊಡ್ರಿ. ಚಿಂತೆ ಮಾಡೋದನ್ನ ಬಿಡ್ರಿ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ದುಡೀರಿ, ಅಂದ್ರೆ ತವಕ ಪಡ್ರಿ. ಈಗ ನೀವು ಚಿಂತೆ ಮಾಡ್ತಿದ್ದಾಗ ಏನನ್ನೂ ಆಸೆ ಪಡದೆ ನಿಮ್ಮನ್ನ ಕುಗ್ಗಿಸ್ತದೆ. ಫಾರ್ ಎಕ್ಸಾಂಪಲ್, ನಿಮ್ಗೊಂದು ಬಟ್ಟೆ ಬೇಕು ಅಂತ ಇಟ್ಕೊಳ್ಳೋಣ, ಬಟ್ಟೆ ತಗೊಳ್ಳಿಕ್ಕೆ ನಿಮ್ಗೆ ಹಣ ಇಲ್ಲ ಅಂದ್ರೆ ನಿಮ್ಗೆ ಚಿಂತೆ ಬರ್ತದೆ. ಅಂದ್ರೆ ಆ ಚಿಂತೆ ಹೇಳ್ತದೆ ನಿನಗೆ ಬಟ್ಟೆ ತಗೊಳ್ಳಿಕ್ಕೆ ಆಗಲ್ಲ ಅಂತ ಹೇಳಿ. ಚಿಂತೆ ಯಾವಾಗ್ಲೂ ಆಗೋಲ್ಲ ಅನ್ನೋದನ್ನ ನಿನಗೆ ಕಲಿಸ್ಕೊಡ್ತದೆ. ಚಿಂತೆ ಯಾವಾಗ್ಲೂ ನೀನು ಎದ್ದೇಳಲ್ಲ ಅನ್ನೋದನ್ನ ಕಲಿಸ್ಕೊಡ್ತದೆ. ಚಿಂತೆ ಯಾವಾಗ್ಲೂ ನೀನು ನಿಂತ್ಕೊಳ್ಳಲ್ಲ ಅಂತ ಕಲಿಸ್ಕೊಡ್ತದೆ. ಚಿಂತೆ ಯಾವಾಗ್ಲೂ ನೀನು ಉದ್ಧಾರ ಆಗಲ್ಲ ಅಂತೇಳಿ ನಿನಗೆ ಕಲಿಸ್ಕೊಡ್ತದೆ. ಚಿಂತೆ ಯಾವಾಗ್ಲೂ ನೀನು ಮಹಿಮೆಯಾಗಿ ಎದ್ದೇಳಲ್ಲ ಅಂತೇಳಿ ನಿನಗೆ ಕಲಿಸ್ಕೊಡ್ತದೆ. ದೇವರು ಹೇಳ್ತಾರೆ, ಚಿಂತೆ ಮಾಡೋದನ್ನ ಬಿಟ್ಟು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ. ತವಕ ಪಡ್ರಿ ಅಂದ್ರೆ ಆಸೆ ಪಡ್ರಿ. ಅಂದ್ರೆ ಚಿಂತೆ ಅನ್ನೋದು ನಿನ್ನನ್ನ ಕುಗ್ಗಿಸ್ಲಿಕ್ಕೆ ಟ್ರೈ ಮಾಡಿದ್ರೆ, ದೇವರ ರಾಜ್ಯ ನೀತಿಗಾಗಿ ತವಕ ಪಡ್ರಿ ಅಂದ್ರೆ ನೀವೇನ್ ಮಾಡ್ರಿ, ಆಸೆ ಪಡೋದನ್ನ ಕಲ್ತ್ಕೊಳ್ರಿ. ಆಗ ನೀವ್ ಯಾವಾಗ ಯೋಚನೆ ಮಾಡೋದನ್ನ, ಚಿಂತೆ ಮಾಡೋದನ್ನ ಬಿಟ್ಬಿಡ್ತೀರೋ, ಆವಾಗ ವಾಕ್ಯ ಹೇಳ್ತದೆ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನೀವು ತವಕ ಪಡ್ಲಿಕ್ಕೆ ಮುಂದೆ ಹೋಗ್ತೀರಿ. ಆಗ ಮುಂದೆ ಹೋದ್ರೆ ಇವುಗಳ ಕೂಡ ಅವೆಲ್ಲವುಗಳು ಹಿಂದೆ ಬರುವವು. ಸರಿ, ಇವುಗಳ ಕೂಡ ಅವೆಲ್ಲವೂ ಅಂದ್ರೆ ಏನು? ಇವುಗಳ ಕೂಡ ಅವೆಲ್ಲವೂ ಅಂದ್ರೆ ಏನು? ಜಾಗ್ರತೆ ಕೇಳಿಸ್ಕೊಡ್ರಿ. ಇವುಗಳ ಕೂಡ ಅವೆಲ್ಲವೂ ಬರ್ತದೆ ಅಂದ್ರೆ ಏನದ್ರ ಅರ್ಥ ಏನು? ಜಾಗ್ರತೆ ಕೇಳಿಸ್ಕೊಡ್ರಿ. ಇವುಗಳ ಕೂಡ ಅಂದ್ರೆ, ಇವುಗಳು ಅಂದ್ರೆ ಯಾವಪ್ಪ ಅಂತ ಹೇಳಿದ್ರೆ, ಆಹಾರ, ನೀರು, ಬಟ್ಟೆ, ಇವುಗಳು. ಇವುಗಳ ಕೂಡ ಅವೆಲ್ಲವೂ ನಿನ್ನ ಹಿಂದೆ ಬರುವವು ಅಂದ್ರೆ ಅವುಗಳು ಯಾವುವು? ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯದ 19ನೇ ವಚನದಿಂದ 24ನೇ ವಚನ ತನಕ ಒಂದು ವಿಷಯ ಮಾತಾಡಲ್ಪಡ್ತದೆ. ಏನಂತೇಳಿ, ಭೂಲೋಕದಲ್ಲಿ ಸಂಪತ್ತನ್ನ ಮಾಡಿಟ್ಕೊಳ್ಬೇಡ್ರಿ, ಪರಲೋಕದಲ್ಲಿ ಸಂಪತ್ತು ಮಾಡಿಟ್ಕೊಳ್ರಿ. ಭೂಲೋಕದಲ್ಲಿ ಮಾಡಿಟ್ರೆ ಕಳ್ಳರ್ ಕದ್ಕೊಂಡು ಹೋಗ್ತಾರೆ, ಅದು ನುಸಿ ಹಿಡಿತದೆ, ಹಾಳಾಗಿ ಹೋಗ್ತದೆ. ಪರಲೋಕದಲ್ಲಿ ಇಟ್ಕೊಂಡ್ರೆ ಅದು ಆಗೋದಿಲ್ಲ. ಆಮೇಲೆ ಹೇಳ್ತದೆ, ಕಣ್ಣಿನ ಬಗ್ಗೆ ಮಾತಾಡ್ತದೆ. ಆಮೇಲೆ ಹೇಳ್ತದೆ, ಇಬ್ಬರ ಯಜಮಾನರಿಗೆ ನೀವು ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನೀವು ಸೇವೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬನ ಪ್ರೀತಿಸಬಹುದು, ಒಬ್ಬನ ನೀವು ತಿರಸ್ಕರಿಸಬಹುದು ಅಂತೇಳಿ. ಹಾಗಾಗಿ ನೀವು ಹಣವನ್ನು, ದೇವರನ್ನು ಸೇವಿಸಲು ಸಾಧ್ಯವಿಲ್ಲ ಅಂತೇಳಿ ದೇವರ ವಾಕ್ಯ ಹೇಳ್ತಾರೆ. ಇವುಗಳು ಅಂದ್ರೆ ಊಟ, ನೀರು, ಬಟ್ಟೆ, ಅವುಗಳು ಕೂಡ ಬರುವವು ಅಂದ್ರೆ ಈಗ ಅಲ್ಲಿ ಮೇಲೆ ಮಾತಾಡಲ್ಪಟ್ಟಿದೆಯಲ್ಲ, ಸಂಪತ್ತು, ಆಶೀರ್ವಾದ, ಹಣದ ಆಶೀರ್ವಾದ. ಈ ಹಣವೂ ಸಹ ನಿಮ್ಮನ್ನ ಹಿಂಬಾಲಿಸ್ತದೆ ಎಂಬುದಾಗಿ ದೇವರ ವಾಕ್ಯ ಮಾತಾಡ್ತದೆ. ಜಾಗ್ರತೆ ಕೇಳಿಸ್ಕೊಳ್ರಿ. ಸಂಪತ್ತನ್ನ ನೀವು ಕೂಡಿಸಿಟ್ಕೊಂಡ್ರೆ ಅದು ನಿಮ್ಮ ಬಲ. ದೇವರು ಸಂಪತ್ತನ್ನ ಕೊಟ್ಟ ಅಂದ್ರೆ ಅದು ಆತನ ಬಲ. ಆತನ ಬಲಕ್ಕೆ ತಕ್ಕ ಹಾಗೆ ನಿನ್ನ ಭವಿಷ್ಯತ್ತನ್ನು ನೇಮಿಸಿದ್ದಾನೆ. ಸಂಪತ್ತು ಅಂದ್ರೆ ಏನ್ ಗೊತ್ತಾ? ಸಂಪಾದಿಸಿದ ಸ್ವತ್ತು ಅಂತೇಳಿ. ಸಂಪತ್ತು ಅಂದ್ರೆ ಏನ್ ಗೊತ್ತಾ? ಸಂಪಾದಿಸಿದ ಸ್ವತ್ತು ಅಂತೇಳಿ. ನೀವು ಕಷ್ಟಪಟ್ಟು ಸಂಪಾದಿಸಿದ ಸ್ವತ್ತನ್ನ ಕೂಡಿಸಿಟ್ಕೊಳ್ತೀರಿ. ಆದ್ರೆ ದೇವ್ರು ಹೇಳ್ತಾನೆ, ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ. ಅದರ ಹಿಂದೆ ಊಟ, ನೀರು, ಬಟ್ಟೆ ಬಂದು ಅದು ಮಾತ್ರವಲ್ಲದೆ ಆ ಸಂಪತ್ತು ಸಹ ನಿಮ್ಮ ಬಳಿಗೆ ಬರ್ತದೆ. ಪ್ರಿಯ ದೇವ ಮಗುವೆ, ಇಂಥ ವಾಗ್ದಾನ ಮಾಡಿದವರು ಯಾರು? ಇಂಥ ವಾಗ್ದಾನ ಕೊಟ್ಟವರು ಯಾರು? ಇಂಥ ಭವಿಷ್ಯತ ನಿನ್ನ ನೇಮಿಸಿದವರು ಯಾರು? ಜಾಗ್ರತೆ ಕೇಳಿಸ್ಕೊಳ್ರಿ. ಒಬ್ಬನು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಟ್ರೆ ಇದೆಲ್ಲವೂ ಅವನ ಹಿಂದೆ ಬರ್ತಾ ಅಂತೇಳಿ ದೇವರ ಭವಿಷ್ಯತನ್ನು ಆಲ್ರೆಡಿ ನೇಮಿಸ್ಬಿಟ್ಟಿದ್ದಾನೆ. ಅದನ್ನು ಯಾರು ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಈ ವಾಗ್ದಾನ ಮಾಡಿದವರು ಯಾರು? ಈ ವಾಗ್ದಾನ ಮಾಡಿದ್ದು ಒಬ್ಬ ಮನುಷ್ಯನೋ? ಈ ವಾಗ್ದಾನ ಮಾಡಿದ್ದು ಒಂದು ಮಾಂಸದ ನಾಲಿಗೆಯೋ? ಈ ವಾಗ್ದಾನ ಮಾಡಿರೋದು ಯಾರು? ಭೂಮಿ ಆಕಾಶಗಳುಂಟು ಮಾಡಿದ ಸೃಷ್ಟಿಕರ್ತನಾದ ದೇವರು. ಆತನು ಸೃಷ್ಟಿಕರ್ತನಾದ ದೇವರಲ್ಲ, ನಿನ್ನ ಮತ್ತು ನನ್ನ ತಂದೆ ಆಗಿದ್ದಾನೆ. ನಿನ್ನ ಮತ್ತು ನನ್ನ ತಂದೆ ಆಗಿದ್ದಾನೆ. ಆ ತಂದೆ ನಿನಗೆ ವಾಗ್ದಾನ ಮಾಡಿದ್ದಾನೆ. ಹಾಗಾಗಿ ಸೋತು ಹೋಗ್ಬೇಡ, ಹಾಗಾಗಿ ಚಿಂತೆಗೊಳಗಾಗಬೇಡ. ಪ್ರಿಯ ದೇವ ಮಗುವೆ, ಇವತ್ತು ನೀನು ಕಣ್ಣೀರಿಡ್ತಾ ಇರ್ಬೋದು, ಗೋಳಾಡ್ತಾ ಇರ್ಬೋದು, ಏನೇ ಮಾಡ್ತಿರ್ಬೋದು, ಇವತ್ತು ನಾನು ಹೇಳುವಂತ ವಾಕ್ಯವನ್ನು ಜಾಗ್ರತೆ ಕೇಳಿಸ್ಕೊ. ನಿನಗೆ ನಿನ್ನ ತಂದೆ
ಭವಿಷ್ಯತ್ತನ್ನ ನೇಮಿಸಿದ್ದಾನೆ. ಇವತ್ತು ನೀನು ಚಿಂತಿಸ್ತಿರ್ಬೋದು, ಗೋಳಾಡ್ತಿರ್ಬೋದು, ಭಯಂಕರವಾದ ನೋವಲ್ಲಿರ್ಬೋದು. ನಿನ್ನ ತಂದೆ ನಿನಗೊಂದು ಭವಿಷ್ಯತ್ತನ್ನು ನೇಮಿಸಿದ್ದಾನೆ. ಪಾಸ್ಟರ್ ಅವರೇ, ನಿಮ್ಗೇನ್ ಗೊತ್ತು ನನ್ನ ಕಷ್ಟ, ನನ್ನ ಚಿಂತೆ, ನನ್ನ ನೋವು ಅಂತ ಹೇಳಿ ನೀವು ಅಂದ್ಕೊಳ್ಬೋದು. ಪ್ರಿಯ ದೇವ ಮಕ್ಕಳೇ, ನಿಮಗೆ ವಾಕ್ಯ ಹೇಳ್ಬೇಕೆಂಬುದಾಗಿ ನಾವು ಹೀಗೆ ಬಂದು ಕೂತ್ಕೊಳ್ತೇವೆ. ಆದ್ರೆ ನಮ್ಮ ಹಿಂದೆ ಭಯಂಕರವಾದ ಗಾಯಗಳಿರ್ತವೆ. ನಮ್ಮ ಹಿಂದೆ ಹೇಳಿಕೊಳ್ಳಿರಷ್ಟು ನೋವುಗಳಿರ್ತವೆ. ನಮ್ಮ ಹಿಂದೆ ಹೇಳಿಕೊಳ್ಳಾರ್ದಷ್ಟು ಮೋಸಗಳಾಗಿರ್ತವೆ. ನಮ್ಮ ಹಿಂದೆ ಹೇಳಿಕೊಳ್ಳಾರ್ದಷ್ಟು ಕೈಗಳು ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟಿರ್ತವೆ. ನಾವು ಮೇಲೆ ಚಂದವಾಗಿ ಕಂಡ್ರು ಸಹ ಒಳಗೆ ಭಯಂಕರವಾದ ಗಾಯಗಳಿಂದ ಆವರಿಸಲ್ಪಟ್ಟಿರ್ತೇವೆ. ಆ ಗಾಯಗಳಿಂದ ಕೂಡಲ್ಪಟ್ಟರೂ ಸಹ ನಿಮ್ಮನ್ನು ಯಾಕೆ ಸಂತೈಸ್ತಾ ಇದ್ದೇವೆ? ಯಾಕಂದ್ರೆ ನಮ್ಮ ಗಾಯಗಳಲ್ಲಿ ನಮ್ಮ ಗಾಯಗಳನ್ನ ವಾಸಿ ಮಾಡುವಂತ ದೇವರನ್ನ ನಾವು ನಂಬ್ಕೊಂಡಿದ್ದೇವೆ. ಆ ದೇವರನ್ನ ನಂಬಿದ ಕಾರಣ ನಿಮಗೂ ಆ ದೇವರನ್ನ ನಾವು ಪರಿಚಯಿಸ್ತಾ ಇದ್ದೇವೆ. ಹಾಗಾಗಿ ಇಲ್ಲಿ ಕೂತು ನಿನ್ನ ಮುಂದೆ ಮಾತಾಡ್ತಿರುವಂತ ನಾನು ಅಂತ ವಿಷಯಗಳು ಅದು ಹೋಗಿಲ್ಲ ಅಂತ ಅಂದ್ಕೊಳ್ಬೇಡ. ನಿನಗಿಂತ 1000 ಪಟ್ಟು ವಿಷಯಗಳನ್ನ ನಾನು ಅದು ಹೋಗಿದ್ದೇನೆ. ಆದ್ರೂ ಸಹ ನಿನ್ನ ಮುಂದೆ ಇವತ್ತು ಹೇಳ್ತಾ ಇದ್ದೇನೆ, ನಿನಗೆ ಒಂದು ಭವಿಷ್ಯತ್ತಿದೆ, ಚಿಂತಿಸಬೇಡ. ನಿನಗೆ ಒಂದು ಭವಿಷ್ಯತ್ತಿದೆ, ಚಿಂತಿಸಬೇಡ. ಯಾಕಂದ್ರೆ ನಿನಗೆ ಪರಲೋಕದಲ್ಲಿರುವಂತ ತಂದೆ ನಿನ್ನ ಭವಿಷ್ಯತ್ತನ್ನು ನೇಮಿಸಿದ್ದಾನೆ. ಇದನ್ನ ಮಾತ್ರ ನೀನ್ ಮರಿಬೇಡ. ಧೈರ್ಯದಿಂದಿರು, ಹೆಮ್ಮೆಯಿಂದಿರು. ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು. ಆಮೆನ್.